ಏನು ಆ್ಯಕ್ಷನ್ ತೊಗೊಂಡ್ರಿ ದೇಶದ್ರೋಹಿಗಳಿಗೆ, ಪಾಕಿಸ್ತಾನ ಬೆಂಬಲಿಗರೆ ಅನ್ನೋ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಕೊಡಬೇಕಾಯಿತು. ಇದುವರೆಗೂ ಕೂಡ ಸರ್ಕಾರ ಗಪ್ ಚಿಪ್ಪಾಗಿ ಕೂತ್ಬಿಟ್ಟಿದೆ. ನೈತಿಕ ಹೊಣೆನೂ ಹೊರ್ತಾ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಆ ನಾಸೀರ್ ಹುಸೇನ್ ಅವ್ರನ್ನ ಕರೆದು ಎನ್ಕ್ವೈರಿನೂ ಮಾಡಿಲ್ಲ, ಅರೆಸ್ಟು ಮಾಡಿಲ್ಲ. ಈ ಥರ ಆದರೆ ಏನು ಸಂದೇಶವನ್ನು ನಾವು ರಾಜ್ಯದ ಜನತೆ ಕೊಡ್ತೀರಿ? ರಾಜ್ಯದ ಜನರ ಆಯ್ಕೆಯಾಗಿ ನಾವು ಬಂದಿರೋದು. ಈ ರಾಜ್ಯವನ್ನು ರಕ್ಷಣೆ ಮಾಡ್ತೀರಿ, ಈ ರಾಜ್ಯಕ್ಕೆ ನ್ಯಾಯ ಕೊಡ್ತೀರಿ, ನೀವು ಸುರಕ್ಷಿತ ಅನ್ನೋ ಭಾವನೆಯನ್ನ ವ್ಯಕ್ತ ಮಾಡ್ತೀರಿ ಅನ್ನೋ ಆದೇಶದ ಮೇಲೆ ನಾವು ಬಂದಿದ್ದೀರಿ. ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ಇವರ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಪಡಿಬೋದು, ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ? ಹಾಗೆ ಟೆರರಿಸ್ಟ್ ತಾಣ ಆಗ ಬಿಡ್ಬೇಕಾ ನಾವು? ಆಯ್ತು, ಪ್ರತಿಪಕ್ಷ ನಾಯಕರೇ, ಈಗ ನಿನ್ನೆ ಎರಡು ಕಡೆಗೂ ದೀರ್ಘವಾದ ಚರ್ಚೆ ಆಯಿತು. ಎಲ್ಲ ಸಹಮತ ಏನಂತ ಹೇಳಿದರೆ, ಈ ದೇಶ ರಾಜ್ಯ ನಮಗೆ ಎಲ್ಲರ ಹಿತ, ಎಲ್ಲರಿಗೂ ಅದರ ಮುಖ್ಯ.